ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸತ್ಯಧಮ ತಥೈವ ಜತಂ ಕಲ್ಪೋಷಯ ನಮತಂ ಕಾಮಧೇನವ ಗಣಪತಿರಾಯ ಮುರಿಯಯ್ಯ ಚಿಕ್ಕ ಚಿಕ್ಕ ಮಕ್ಕಳು ದಿನ ಬೇಡಿಕೊಂಡೆವು ಬುದ್ಧಿ ಕಲಿಸು ತಪ್ಪಿದರೆ ಶ್ರಮಿಸು ಬೆನಕ ಏಕದಂಡ ಪದ್ಯಗಳು ಪಾನಿ ಮೆತ್ತಿದು ಉತ್ತಿನ ಉಂಡೆ ಬಣ್ಣಗಂಟೆ ಒಪ್ಪುವಂತ ವಿನಮ್ರಿಗೆ 21 ನಮಸ್ಕಾರಗಳು. ರಾಮಭದ್ರ ಐವರಸೆ ರಾಮಚಂದ್ರ ಐವರಸೆ ರಘುನಾಥ ಸೀತಾಪತ್ಯ ನಮಃ ಶ್ರೀ ಸಾಯಿನಾಥ ನಮಃ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ. ಮಂತ್ರದ ದಬ್ರೆ ಸ್ವಾಮಿ ದೇವರೇ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ಬ್ಲಾಗ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಶುರು ಮಾಡ್ತಿದ್ದೀನಿ, ಬನ್ನಿ. ಮತ್ತು ಎಂತಂದರೆ ನೆನ್ನೆ ರಾತ್ರಿ ಎಲ್ಲ ಫುಲ್ ರೆಡಿ ಮಾಡಿ, ಅಂದರೆ ಡೆಕೋರೇಷನ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಮಲಗಿದ್ದು. ಆಲ್ಮೋಸ್ಟ್ 12:45 1 ಗಂಟೆ ಆಗಿತ್ತು. ನಾನು ಅಮ್ಮ ಎಲ್ಲ ಸೇರಿ ಮಾಡಿದ್ದು. ಸೊ ಅದರಿಂದ ಬೇಗ ಆಗುತ್ತೆ ಅಂತ. ಈವನ್ ಒಬ್ಬಟ್ಟು ಹೋಳಿಗೆ ಸಹ ನೆನ್ನೆ ರಾತ್ರಿನೇ ಮಾಡಬೇಕು. ಬೆಳಗ್ಗೆ ಎದ್ದು ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಮಕ್ಕಳು ಎಲ್ಲ ಇದ್ದಾರಲ್ಲ, ಎಲ್ಲ ಒಟ್ಟೊಟ್ಟಿಗೆ ಆದರೆ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ರಾತ್ರಿನೇ ಹೋಳಿಗೆ ಎಲ್ಲ ಮಾಡಿ ಡೆಕೋರೇಷನ್ ಐಟಮ್ ಅಂದರೆ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಮಲಗಿದ್ದು. ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಈಗ ಪೂಜೆ ಶುರು ಮಾಡೋಣ ಅಂತ. ಸ್ಕಂದ ಕುಟೀರ. ಇಲ್ಲಿ ನಾನು ಸೌತೆಕಾಯಿ ಹಚ್ತಾ ಇದ್ದೀನಿ ಕೋಸಂಬರಿ ಮಾಡಲಿಕ್ಕೆ. ಇಲ್ಲಿ ಮಾಮೂಲಿ ದೇವರಿಗೆ ದಿನ ನಮಸ್ಕಾರ ಮಾಡ್ತೀವಲ್ಲ, ಹಾಗೆ ಶ್ಲೋಕ ಸ್ತೋತ್ರ ಹೇಳಿ ನಮಸ್ಕಾರ ಮಾಡ್ತಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕ್ಯಾಮ್ರಾ ಇಟ್ಟಿರೋದ್ರಿಂದ ಇದು ಉಲ್ಟಾ ತೋರಿಸುತ್ತೆ. ನಾನು ಬಲಭಾಗಕ್ಕೆ ತಿರುಗಿದ್ರೆ ಎಡಭಾಗ, ಮತ್ತು ನಾನು ಬಲಗೈ ಯೂಸ್ ಮಾಡಿದ್ರೆ ಅದು ಎಡಗೈ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ನಾನು ಯೂಸ್ ಮಾಡ್ದಂಗೆ ಅಂತ ಅನಿಸುತ್ತೆ. ಅದು ಕ್ಯಾಮ್ರಾ ಹಂಗೆ ಇಟ್ಟಿರೋದ್ರಿಂದ ರೆಕಾರ್ಡ್ ಮಾಡಬೇಕಾದ್ರೆ ಆ ಥರ ಡೈರೆಕ್ಷನ್ ಇದೆ. ಬಟ್ ಎಲ್ಲ ಬಲಗೈಯಿಂದ ಬಲಭಾಗದಿಂದನೇ ಮಾಡಿದ್ದು. ಆ್ಯಂಡ್ ನಾನು ಕ್ಯಾಮ್ರಾ ಡೈರೆಕ್ಷನ್ ಚೇಂಜ್ ಮಾಡಿದೆ. ಆ ಕಡೆ ತುಂಬ ಬೆಳಕು ಬರ್ತಿತ್ತು, ಸರಿಯಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಇಟ್ಬಿಟ್ಟು ನಮಸ್ಕಾರ ಮಾಡ್ತಿದ್ದಿದ್ದು. ಮಾಮೂಲಿ ದಿನ ಬೆಳಗ್ಗೆ ಶ್ಲೋಕ ಸ್ತೋತ್ರ ಹೇಳ್ತೀವಲ್ಲ, ಇದು ಆ ಥರ ನಮಸ್ಕಾರ ಮಾಡ್ತಿರೋದು. ನಮ್ಮ ಮನೆ ಮಹಾಲಕ್ಷ್ಮಿ ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಲಕ್ಷ್ಮಿ. ಆ್ಯಂಡ್ ಮೊದಲಿಗೆ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶ ಅದೆಲ್ಲ ಏನು ಇಡ್ತೀವೋ ಆ ಥರ ಪದ್ಧತಿ ಏನೂ ಇಲ್ಲ. ಇದು ಆಲ್ಮೋಸ್ಟ್ ಒಂದು 5-6 ವರ್ಷದ ಹಿಂದೆ ನಮ್ಮಮ್ಮ ಈ ಲಕ್ಷ್ಮಿ ಮೂರ್ತಿನ ತೊಗೊಂಡು ಬಂದಿದ್ದರು. ಅದನ್ನು ತೊಗೊಂಡು ಬಂದಮೇಲೆ ಸರಿ ನಾವು ಇಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆ ಮೂರ್ತಿಗೆ ಹೂವು ಅಲಂಕಾರ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡೋದು. ಸೊ ಇವಾಗ ಏನು ನೋಡ್ತಿದ್ದೀರಾ ಹೂವು, ಆ ರುದ್ರಾಕ್ಷಿ ಹೂವು ಅಂದರೆ ಆ ಥರ ಇರುತ್ತೆ ಅಂತ, ರುದ್ರಾಕ್ಷಿ ಹೂವು ಅಂತ ಹೇಳ್ತಾರಲ್ಲ, ಅದು ಒಂಥರ ಮೆಜೆಂಟಾ ಕಲರು ದಿಂಡು 3 ದಿಂಡು ತೊಗೊಂಡು ಬಂದು ಟ್ರಯಾಂಗಲ್ ಥರ ಹಾಕಿದ್ದು. ಆ್ಯಂಡ್ ಇಲ್ಲಿ ಆ ದಿಂಡು ಹೂವು ಇದೆಯಲ್ಲ, ಅದು ಸ್ವಲ್ಪ ಭಾರ ಇದೆ, ಹತ್ರ ಕಟ್ಟಿರೋದು. ಹಾಗೆ ಹಾಕಿದ್ರೆ ಲಕ್ಷ್ಮೀ ಮೂರ್ತಿ ತಡೆಯಲ್ಲ ಅಂತ ಹೇಳಿಬಿಟ್ಟು ಹಿಂದೆಗಡೆ ಥ್ರೆಡ್ ಇಟ್ಕೊಂಡು ನಾನು ಅಮ್ಮ ಕಷ್ಟಪಟ್ಟು ಹಾಕಿದ್ವಿ. ಆ್ಯಂಡ್ ನಮ್ಮ ತಾಯಿಗೆ ಸ್ವಲ್ಪ ಕಾಲು ನೋವು ಹೆಚ್ಚಿದೆ. ಸೊ ಅವ್ರಿಗೆ ಕಾಲು ನೋವು ಆಗ್ತಿತ್ತು. ಸೊ ಹಂಗೆ ಸುಧಾರಿಸ್ಕೊಂಡು ಮಾಡಿದ್ವಿ. ಕಟ್ಟಿದ್ವಿ ಹಾರ ಎಲ್ಲ, ಅಂದರೆ ಹೂವು ಎಲ್ಲ ಬೀಳಬಾರ್ದು ಅಂತ.
ಲಕ್ಷ್ಮೀ ಮೂರ್ತಿಗೆ ಹೂವೆಲ್ಲ ಹಾಕಿದ್ಮೇಲೆ ಗೆಜ್ಜೋಸ್ತ್ರ ಹಾಕಿದ್ವಿ. ಅದಾದಮೇಲೆ ದೀಪ ಹಚ್ಚಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ದೀಪಗಳಿಗೆ. ಮತ್ತು ಇಲ್ಲಿ ಆಗಲೇ ಹೇಳ್ದಂಗೆ ನಾನು ಕಳಶ ಎಲ್ಲ ಇಡೋ ಪದ್ಧತಿ ಇಲ್ಲ. ಲಕ್ಷ್ಮೀ ಮೂರ್ತಿ ತೊಗೊಂಡ್ವಿ. ಮತ್ತೆಲ್ಲ ಹೆಣ್ಮಕ್ಳ ಹಬ್ಬ ಅಲ್ವಾ, ಒಂಥರ ಆಚರಿಸೋಣ ಅಂತ ಹೇಳಿಬಿಟ್ಟು ಹಾಗೆ ಆಚರಣೆ ಮಾಡ್ತಿರೋದು. ಮತ್ತು ಇಲ್ಲಿ ದೀಪಗಳೆಲ್ಲ ಏನಿದೆಯೋ ಎಲ್ಲ ಚಿಕ್ಕ ಚಿಕ್ಕ ದೀಪ, ಬಟ್ ಎಲ್ಲ ಬೆಳ್ಳಿ ದೀಪಗಳನ್ನ ಇಟ್ಟಿರೋದು. ಜೊತೆ ಎಲ್ಲ ಕಾಮಾಕ್ಷಿ ದೀಪ ಇದೆ. ಅದು ಬಿಟ್ಟು ಎಲ್ಲ ಚಿಕ್ಕದಿಂದ ಹಿಡಿದು ಎಲ್ಲ ಜೊತೆ ಅಂದರೆ ಎರಡೆರಡು ಪೇರ್ ಇಟ್ಟು ದೀಪ ಹಚ್ತಾ ಇರೋದು ಎಣ್ಣೆ ಹಾಕಿ ನಾನಿಲ್ಲಿ. ಆ್ಯಂಡ್ ಇಲ್ಲಿ ನಾನು ದೀಪ ಹಚ್ತಾ ಇರಬೇಕಾದ್ರೆ ಅಮ್ಮ ಫ್ರೂಟ್ಸ್ನೆಲ್ಲ ನೈವೇದ್ಯಕ್ಕೆ ಇಲ್ಲಿ ರೆಡಿ ಮಾಡಿಕೊಡ್ತಾಯಿದ್ರು. ಸೊ ನಾವಿಬ್ಬರು ಸೇರಿ ಎಲ್ಲ ಮಾಡ್ತಾಯಿದ್ದು. ಒಬ್ಬರಿಗೆ ಅಂದರೆ ನಿಜ ಆಗೋದಿಲ್ಲ, ಸಾಕಾಗ್ತದೆ. ಸೊ ಇಬ್ಬರು ಸೇರಿ ಅಂದರೆ ಅವರೆಲ್ಲ ಹೇಳ್ತಿದ್ರು ಹೆಂಗೆ ಮಾಡಬೇಕು ಅಂತ. ಸೊ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ದೀಪ ಎಲ್ಲ ಹಚ್ಚಿದ ಮೇಲೆ ಅಮ್ಮ ಫ್ರೂಟ್ಸ್ ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ರಲ್ಲ, ಅದನ್ನೆಲ್ಲ ಜೋಡಿಸಿಟ್ಟೆ. ಅದಾದಮೇಲೆ ಅಮ್ಮ ತೆಂಗಿನಕಾಯಿ ಹೊಡೆದ್ರು ಎಲ್ಲ ನೈವೇದ್ಯ ಮಾಡಲಿಕ್ಕೆ, ಅಂದರೆ ಎಲ್ಲ ಸಮರ್ಪಣೆ. ಅದಾದಮೇಲೆ ಎಲ್ಲ ಸಮರ್ಪಣೆ ಮಾಡಿದರು ಅಮ್ಮ. ಹಣ್ಣು ಎಲ್ಲ ಸಮರ್ಪಣೆ ಆದಮೇಲೆ ನಾನಿಲ್ಲಿ ಊದಿನ ಬತ್ತಿಯಲ್ಲಿ ದೇವರಿಗೆ ಆರತಿ ಮಾಡ್ತಿದ್ದೆ. ಆ್ಯಂಡ್ ನನ್ನ ಮಗಳು ಕುತ್ಕೊಂಡಿದ್ಲು. ಸೊ ಅಮ್ಮ ಹಾಲು ತಂದುಕೊಟ್ಟು ತಗೋ ಕುಡಿ ಅಂತ. ಅದಾದಮೇಲೆ ನಮ್ಮ ತಾಯಿ ದೇವರಿಗೆ ಆರತಿ ಮಾಡಿದರು ದೀಪದಿಂದ. ಆ್ಯಂಡ್ ನಾನು ಶಂಖ ಊದಿದೆ. ಪೂಜೆ ಎಲ್ಲ ಆಯಿತು. ಹೇಗೆ ಡೆಕೋರೇಷನ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಇದು ದೇವ್ರ ಕೋಣೆ. ಇದು ಮಹಾಲಕ್ಷ್ಮಿ ಗೆಜ್ಜೋಸ್ತ್ರ ಹಾಕಿದ್ದಾರೆ. ಇದು ಕುಬೇರ ದೀಪ. ಮೇಲ್ಗಡೆ ಒಂದು ಕೃಷ್ಣ. ಮತ್ತು ಇಲ್ಲಿ ಹೇಗೆಲ್ಲ ಅಲಂಕಾರ ಮಾಡಿದ್ದೀವಿ ಅಂತ. ಮತ್ತು ಇದು ಸಿಂಪಲ್ಲಾಗಿ ಅಲಂಕಾರ ಮಾಡಿರೋದು. ಅಂದರೆ ನಮಗೆ ಕಳಶ ಕುಡಿಸೋ ಪದ್ಧತಿ ಎಲ್ಲ ಇಲ್ಲ, ಆಗಲೇ ಹೇಳ್ದಂಗೆ. ಮತ್ತು ಇದು ಬೆಳ್ಳಿ ದೀಪ ಹಚ್ಚಿದ್ದೀನಿ ಸಿಂಪಲ್ಲಾಗಿರಲಿ, ಚಿಕ್ಕದ್ರಿಂದ ಇದ್ದು ಒಂದು ಮೀಡಿಯಮ್ ಸೈಜ್ವರೆಗೂ ಅಷ್ಟೇ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಥರ, ಒಂದು ಕೆಳಗಡೆ ಹಣ್ಣು ನೈವೇದ್ಯಕ್ಕೆ, ಅದಾದಮೇಲೆ ದೀಪ, ಅದಾದಮೇಲೆ ಲಕ್ಷ್ಮೀ ಮೂರ್ತಿ ಕೂಡಿಸಿರೋ ಥರ. ಅದು ಸ್ವಲ್ಪ ಬ್ಯಾಕ್ಗ್ರೌಂಡ್ಗೆ ಲೋಟಸ್ ಆರ್ಟಿಫಿಷಿಯಲ್ದು, ಆ ಥರ ತಕ್ಕ ಮಟ್ಟಿಗೆ ಸಾಧಾರಣವಾಗಿ ಮಾಡಿರೋದು. ಬಟ್ ಖುಷಿ ಆಯ್ತು ನನಗೆ ಫಸ್ಟ್ ಟೈಮ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಡಿಸೈನ್ ಅಂದರೆ ಈ ವಿಧಾನದಲ್ಲಿ ಪೂಜೆ ಮಾಡಿದ್ದು ಮಾತ್ರ. ಆಯಿತು ಪೂಜೆ ಎಲ್ಲ ಒಂದು ರೌಂಡು. ನಾನು ಮತ್ತು ನಮ್ಮ ತಾಯಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಡೆಕೋರೇಷನ್ ಎಲ್ಲ ಫಸ್ಟ್ ಟೈಮ್ ಈ ಥರ ಮಾಡಿದ್ದು. ಖುಷಿ ಆಯಿತು, ಚೆನ್ನಾಗಿದೆ, ಡಿಫ್ರೆಂಟ್. ಇದು ನಾನು ಅನ್ಬಾಕ್ಸಿಂಗ್ ಹಾಕಿದ್ದೆ. ಈ ಲೋಟಸ್ ಇದೆಲ್ಲ ಮೀಶೋಲ್ಲಿ ತರಿಸಿದ್ದು. ಸ್ವಲ್ಪ ಎಲ್ಲ ಹಾಕಿ ಡಿಫ್ರೆಂಟಾಗಿ ಬ್ಯಾಕ್ಡ್ರಾಪ್ ಎಲ್ಲ ರೆಡಿ ಮಾಡಿ ಒಂಥರ ಡಿಫ್ರೆಂಟಾಗಿ ಪೂಜೆ ಮಾಡಿದ್ವಿ. ಈ ಡೈರೆಕ್ಷನ್ ಸಹ ಇಲ್ಲಿ ಬೇರೆ. ಲಾಸ್ಟ್ ಟೈಮ್ ಆ ಕಡೆ ದೇವ್ರ ಕೋಣೆ ಆಪೋಸಿಟ್ ಇಟ್ಟಿದ್ದು, ಈ ಸಲ ಈ ಕಡೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಖುಷಿ ಆಯಿತು. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ. ನಾನು ನಮ್ಮ ತಾಯಿ ಪೂಜೆ ಮಾಡಿದ್ದಾಯಿತು. ಇನ್ನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಒಂದು ರೌಂಡ್ ಪೂಜೆ ಇದೆ. 12 ಗಂಟೆ ಮೇಲೆ ರಾಹುಕಾಲ ಮುಗಿದ್ಮೇಲೆ ಇನ್ನೊಂದ್ಸಲ ಆರತಿ ಮಾಡ್ತಾರೆ. ಮತ್ತು ಇನ್ನೊಂದ್ಸಲ ಸಂಜೆ. ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೃಂದ ಇನ್ನೂ ರೆಡಿ ಆಗಿಲ್ಲ, ಅವಳು ತಲೆ ಮಾತ್ರ ಕಾಣ್ತಿದೆ ನಿಮಗೆ. ರೆಡಿ ಆದಮೇಲೆ ಅವಳು ಮಾತಾಡ್ತಾಳೆ. ಅವಳು ಸಹ ಹಬ್ಬದ ಶುಭಾಶಯಗಳು ಹೇಳ್ತಾಳೆ. ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ರೆಡಿಯಾಗಿ ಮಾತಾಡು. ಹೇಳು, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳು.
ಎಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ನೀಟಾಗಿ ಹೆಡ್ಫೋನ್ ನೀಟಾಗಿ ಮಾಡಿ राम कृष्णं सस्यरथं चतुर्भुजं प्रसन्नं ध्याये सर्वैकसन्तये विजयादवन्दसत्यतम तथैव जतं कल्पशयनमतं कामधेनुः गणपतिराय मुरियकಯ್ಯ ಚಿಕ್ಕ ಚಿಕ್ಕ ಮಕ್ಕಳು ದಿನ ಬೇಡಿ ಬಂದೆವು ವಿದ್ಯಾಪತಿ ಕಲಿಸು ತಪ್ಪಿದರೆ ಶ್ರಮಿಸು ಬೆನಕ ಬೆನಕ ಏಕದಂಡ ಪದ್ಯಗಳು ಪಾನಮೆತ್ತಿರು ಉತ್ತಿನ ಉಂಡೆ ಒಂದು ಗಂಟೆ ಒಪ್ಪುವಂತ ವಿನಮ್ರಿಗೆ 21 ನಮಸ್ಕಾರಗಳು. ರಾಮಯ ರಾಮಭದ್ರ ಐವರಸೆ ರಾಮಚಂದ್ರ ಐವರಸೆ ರಘುನಾಥ ಸೀತಾಪತ್ಯ ನಮಃ ಶ್ರೀ ಸಾಯಿನಾಥ ನಮಃ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಮಂತ್ರದ ದಬ್ರೆ ಸ್ವಾಮಿ ದೇವರೇ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ವರಮಹಾಲಕ್ಷ್ಮಿಯ ಶುಭಾಶಯಗಳು. ಜೇಗ್ ಬಗ್ಗೊಡುಮ್ಮ ಅಂಚಿನ ಎಂತ ಆಗ್ತಿದೆ ದೇವ್ ನಮಸ್ಕಾರ ಕಾರ್ ನಾಡಿತ್ತು ಅಂತು ಪೂಜೆ ಮಹಾಮಂಗಳಾರತಿ ಆದಮೇಲೆ ಮಧ್ಯಾಹ್ನ ಊಟ ಬಾಳೆ ಎಲೆಯಲ್ಲಿ ಕೋಸಂಬರಿ ಪಲ್ಯ ಮೆಣಸಿನ್ಕಾಯಿ ಬಜ್ಜಿ ಪುಳಿಯೋಗರೆ ಅನ್ನ ಸಾರು ಒಬ್ಬಟ್ಟು ಎಲ್ಲ ಚೆನ್ನಾಗಿತ್ತು. ಊಟ ಮಾಡಿದ್ವಿ. ಆಮೇಲೆ ಸಂಜೆ ನನ್ನ ಮಗಳಿಗೆ ಸಂಜೆ ಬೇರೆ ಲಂಗ ಬ್ಲೌಸು ಹಾಕಿ ಚೌಲಿ ಎಲ್ಲ ಹಾಕಿದ್ದೆ. ಬಟ್ ಅವಳ ಜೊತೆ ಫೋಟೋ ತೊಗೊಳೋದು ಮರ್ತೆ ನಾನು. ಈಗ ಮಾಡಿದ್ದು ಸಂಜೆ ಆರತಿ ಮತ್ತು ಪೂಜೆ ಎಲ್ಲ. ಮತ್ತು ಎಂತಂದರೆ ನನ್ನ ಮಗಳಿಗೆ ರೆಡಿ ಮಾಡಿದ್ದೆ ಬೇರೆ ಲಂಗ ಬ್ಲೌಸ್ ಹಾಕಿ ಅದಕ್ಕೆ ಅವಳಿಗೆ ಚೌಲಿ ಎಲ್ಲ ಹಾಕಿ. ಬಟ್ ಫೋಟೋ ತೊಗೊಳೋದು ಮತ್ತು ಅವಳ ಜೊತೆ ಮಾತಾಡ್ಸೋದು ಸಂಜೆ ಎಲ್ಲ ನಾನು ಮರ್ತೇ ಹೋಗ್ಬಿಟ್ಟೆ. ಮರ್ತಿದ್ದ ಕಾರಣ ಬಂದು ಅಕ್ಕಪಕ್ಕದ ಮನೆಯವ್ರನ್ನ ಕುಂಕುಮಕ್ಕೆ ಕರೀಲಿಕ್ಕೆ ಹೋಗಿದ್ದೆ. ಮತ್ತು ಅವ್ರು ನಮ್ಮ ಮನೆಗೆ ಬರೋದು ಆ ಹರಿಬರಿಲಿ ಅವಳ ಜೊತೆ ಫೋಟೋ ಎಲ್ಲ ತೊಗೊಳೋದು ಮರ್ತೋಗ್ಬಿಟ್ಟೆ. ಮತ್ತು ಇಲ್ಲಿ ಅಕ್ಕಪಕ್ಕದ ಮನೆ ಅಂದರೆ ಕೆಲವು ಮನೆಗೆ ಹೋಗಿದ್ದೆಲ್ಲ ಅವ್ರ ಮನೇಲಿ ಹೆಂಗೆ ಕೂರಿಸಿದ್ದಾರೆ ದೇವ್ರನ್ನ ಅದು ಫೋಟೋ ಗ್ಲಿಮ್ಸ್ ಎಲ್ಲ ಹಾಕಿದ್ದೀನಿ ನೋಡಿ. ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿತ್ತು, ಖುಷಿನೂ ಆಯಿತು. ಮತ್ತು ಎಂತ ಅಂದರೆ ಅವ್ರು ನಮ್ಮ ಮನೆಗೆ ಕುಂಕುಮ ಇಟ್ಕೊಳಕ್ಕೆ ಬಂದಾಗ ಮಾತಾಡಿಕೊಂಡು ಅವ್ರ ಜೊತೆ ಫೋಟೋ ತೊಗೊಂಡು ಹಾಕ್ಲಿಕ್ಕೆ ಮರ್ತೇ ಬಿಟ್ಟೆ.
ಸೊ ಹೀಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಫ್ಯಾಮಿಲಿ ಫೋಟೋಸು, ಪಿಕ್ಸು, ಸೆಲ್ಫೀಸು ಮತ್ತು ಮಹಾಲಕ್ಷ್ಮಿದು ಮೂರ್ತಿ ಫೋಟೋ ಎಲ್ಲ ಶೇರ್ ಮಾಡಿದ್ದೀನಿ. ನೋಡಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್.